ನಮ್ಮ ಪಕ್ಷದ ಶಾಸಕರುಗಳೇ ಅಡ್ಡ ಮತದಾನ ಮಾಡಿದಾಗ ಅದರಿಂದ ಸಹಜವಾಗಿ ಅಧ್ಯಕ್ಷರಿಗೆ ನೋವಾಯಿತು, ಬೇಸರನೂ ಆಯಿತು. ಹಾಗಾಗಿಯೇ ಇದೊಂದು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಿ ಅಲ್ಲೇ ಪ್ರಮಾಣ ಮಾಡಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಅದರ ಬೆನ್ನಲ್ಲೇ ನಮ್ಮ ಕೇಂದ್ರ ಸಚಿವರಾಗಿರುವ ಹಿರಿಯ ನೇತಾರರಾಗಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬರು, ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅಣ್ಣವರು ಕೆಲವು ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಸಲಹೆ ಸೂಚನೆ ಆಧಾರದ ಮೇಲೆ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯ ನಾಯಕರುಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದು ಅವರ ಹಂತದಲ್ಲಿದೆ. ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥರು, ಮಾರ್ಗದರ್ಶನ ಮಾಡ್ತಾ ಇರುವಂಥ ಹಿರಿಯ ನೇತಾರರು ಇದ್ರ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ. ಇದ್ರ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನೂ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಜನ 15 ವರ್ಷಗಳ ದೀದಿ ಆಡಳಿತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಉಪಟಳ ಅತಿರೇಕಕ್ಕೇರಿ ಈಕೆ ಇದ್ದರೆ ನಮಗೆ ಉಳಿಗಾಲ ಇಲ್ಲ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಮನಗಂಡು ಸುವೇಂದು ಅಧಿಕಾರಿಯವರಿಗೆ ಅಭೂತಪೂರ್ವವಾದಂಥ ವಿಜಯವನ್ನು ಕೊಟ್ಟು ಸುವೇಂದು ಅಧಿಕಾರಿಯವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ಮರುಕ್ಷಣದಿಂದಲೇ ಅಲ್ಲಿರುವಂಥ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ತಮಗೆ ಸುರಕ್ಷಿತವಾದಂಥ ನೆಲೆ ಸಿಗುತ್ತೆ ಅಂತ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಕಾಲು ತೆಗಿಲಿಕ್ಕೆ ಪ್ರಾರಂಭ ಮಾಡಿದರು. ಅವರಿಗೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯ ಇಲ್ಲದೇ ಇದ್ರೇನಂತೆ ನಮ್ಮನ್ನು ಬ್ರದರ್ಸ್ ಅಂತ ಕಾಣುವಂತಹ, ಆ ರೀತಿ ನಮ್ಮನ್ನು ಟ್ರೀಟ್ ಮಾಡುವಂತಹ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸದಾ RSSನ ದೂಷಣೆ ಮಾಡೋದನ್ನೇ ನಿತ್ಯ ಕಾಯಕ ಮಾಡಿಕೊಂಡಿರುವಂತಹ ಪ್ರಿಯಾಂಕಾ ಗೃಹ ಸಚಿವರಾಗಿದ್ದಾರೆ. ಹಾಗಾಗಿ ನಮಗೆ ಇದು ಒಂದು ಸುರಕ್ಷಿತ ನೆಲೆ ಕರ್ನಾಟಕ ಅಂತ ಅವರಿಗೆ ಮನಗಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿರುವಂತಹ 3 ಕಾಂಗ್ರೆಸ್ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ, ಈ ಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಿಂದ ಕಾಲ್ಕಿತ್ತವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿಗೆ, ನಮ್ಮ ರೈಲ್ವೆ ಸ್ಟೇಷನ್ಗೆ ದಂಡಾಗಿ ಹಿಂಡಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ ಅನ್ನೋದು ಕಳೆದ 1 ತಿಂಗಳಿಂದಲೇ ಮಾಹಿತಿ ಇದೆ. ಅದ್ರ ಬಗ್ಗೆ ವಿಡಿಯೋಗಳು ಬಂದಿದ್ದಾವೆ. ಇನ್ಫ್ಲೂಯೆನ್ಸರ್ಸ್ಗಳು ಹಾಕಿದ್ದಾರೆ. ಭಾಳಷ್ಟು ಜನ ನಾಗರಿಕರು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾಗರಿಕರ ಅಡ್ಡಗಟ್ಟಿ ಕೇಳಿದ್ದಾರೆ. ಈ ಎಲ್ಲ ಘಟನೆ ನಡೀತಾ ಇದ್ರೂ ಕೂಡ ಗೃಹ ಸಚಿವರು ಮಾತ್ರ ಬರೀ RSSನ್ನು ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. RSS ಅನ್ನೋದು ಯಾವುದೋ ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು KIDB ಜಾಗ ಹೊಡೆಯುವಂಥ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ KIDB ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಭೂಮಿಯನ್ನು ಪಡ್ಕೊಳ್ತಾರೆ. ಆದರೆ RSS ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳುವಂಥ ಕೆಲಸ ಬಿಟ್ಟರೆ ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಿರಾತಂಕವಾಗಿ ಮೈಸೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಇದನ್ನು ನಮ್ಮ ಹಿಂದೂ ಪರ ಸಂಘಟನೆಗಳಾಗಿರುವಂತಹ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಜಾಗರಣ ವೇದಿಕೆಯ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ರೈಲ್ವೆ ಸ್ಟೇಷನಿಗೆ ಹೋಗಿ ಅವ್ರನ್ನ ಹಿಡಿದು ಅವ್ರ ಹತ್ರ ಒಂದೇ ಥರನಾದಂಥ ಅಡ್ರೆಸ್ ಇರುವಂತಹ, ಒಂದೇ ಡೇಟ್ಗಳು ಮತ್ತು ಇಯರ್ಗಳನ್ನು ಹೊಂದಿರುವಂತಹ ಅಡ್ರೆಸ್ಗಳಿರುವಂತಹ ನಕಲಿ ಆಧಾರ್ ಕಾರ್ಡ್ಗಳನ್ನು ಆಧಾರ ಸಮೇತವಾಗಿ ಹಿಡಿದು ಪೊಲೀಸರಿಗೆ ಒಪ್ಸೋಕೆ ಹೋದರೆ ನೀವ್ಯಾರೀ ಚೆಕ್ ಮಾಡೋದಕ್ಕೆ? ನಿಮ್ಮನ್ನು ಯಾರಿಲ್ಲಿ ಒಳಗಡೆ ಬಿಟ್ಟಿರೋರು ಅಂಥೇಳಿ ಪ್ಲಾಟ್ಫಾರ್ಮ್ ಟಿಕೆಟ್ ಇದ್ರೂ ಕೂಡ 5 ಜನ ನಮ್ಮ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮತ್ತು ಜಾಗರಣ ವೇದಿಕೆಯ ನಮ್ಮ ಮುಖಂಡರ ವಿರುದ್ಧ FIRನ ಹಾಕ್ಸಿರೋದಕ್ಕೆ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಹೊಣೆಗಾರಿಕೆ. ಯಾಕೆಂದರೆ ಅವ್ರ ಡೈರೆಕ್ಷನ್ ಮೇಲೆ ಮಾಡ್ತಾ ಇರೋಂಥದ್ದು ಇದು. ಇಲ್ಲಿ ಬಂದಿರೋರನ್ನ ತಡೆಯುವ ಕೆಲಸವನ್ನು ಮಾಡಿದರೆ ಅವ್ರಿಗೆ ಮೆಚ್ಚುಗೆನ
ಸೂಚಿಸೋದು ಬಿಡಿ, ಅವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನು ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಮ್ಮ ಎಲ್ಲ ಮುಖಂಡರುಗಳು ಕೂಡ ಮಾತನಾಡಿದ್ದಾರೆ. ನಾನು ಮೈಸೂರಿಗರನ್ನು ಕೂಡ ಇಲ್ಲಿನ ಒಬ್ಬ ನಾಗರಿಕನಾಗಿ ಕೇಳ್ಕೊಳ್ತೀನಿ, ಪ್ರಿಯಾಂಕಾ ಖರ್ಗೆಯಂತಹ ಗೃಹ ಸಚಿವರು ಇರುವಾಗ, ಬ್ರದರ್ಸು ಅಂತ ಕರೆಯುವಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಾಗ ಈ ಥರ ಅಕ್ರಮ ವಲಸಿಗರು ನಿರಾತಂಕವಾಗಿ ಬರ್ತಾನೆ ಇರ್ತಾರೆ. ದಯವಿಟ್ಟು 200 ರೂಪಾಯಿಗೋ 300 ರೂಪಾಯಿಗೋ ಕೆಲಸದವ್ರು ಸಿಗ್ತಾರೆ ಅಂತೇಳಿ ಹೇಳಿ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಇದು ಭವಿಷ್ಯಕ್ಕೆ ನಾವು ಗಂಡಾಂತರವನ್ನು ತಂದಿಟ್ಕೊಂಡಂಗೆ ಆಗುತ್ತೆ. ನಮ್ಮ ಕೊಡಗು ಮಲೆನಾಡು ಭಾಗದವರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಈ ರೀತಿ ಬಂದವ್ರ ಬಗ್ಗೆ ನೀವು ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಯಾಕಂದರೆ ಆಂತರಿಕ ಸುರಕ್ಷತೆಯನ್ನು ಕಾಪಾಡಬೇಕಾದಂಥ ವ್ಯಕ್ತಿಗಳೇ ಅಕ್ರಮ ವಲಸಿಗರನ್ನು ಬರಮಾಡ್ಕೊಳ್ತಾ ಇರೋದ್ರಿಂದ ನೀವಾದರೂ ಎಚ್ಚೆತ್ಕೊಳ್ಳಿ ಅಂತೇಳಿ ಹೇಳಿ ಕೇಳ್ಕೊಳ್ತೀನಿ. ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ ಮೂರೇ ರಾಜ್ಯಗಳು ಕಾಂಗ್ರೆಸ್ ಆಡಳಿತದಲ್ಲಿದ್ದಾವೆ. ಹಾಗಾಗಿ ಈ ಭಾಗದಲ್ಲಿ ಬ್ರದರ್ಸ್ ಅಂತ ಕರೆಯುವಂತಹ ಮುಖ್ಯಮಂತ್ರಿ ಇದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಗೊತ್ತೇ ಇದೆ. ಅವರ ಕುಟುಂಬವನ್ನು ರಜಾಕರ್ ಸುಟ್ಟಾಕಿದ್ರು ಕೂಡ ಆ ಥರ ರಜಾಕರ್ಸ್ ಥರ ಮನಸ್ಥಿತಿ ಇಟ್ಕೊಂಡಿರೋರನ್ನೇ ಪೋಷಣೆ ಮಾಡ್ಕೊಂಡು ಕೂತಿದ್ದಾರೆ. ಇಂಥವ್ರನ್ನ ರಕ್ಷಣೆಗೆ ಅವ್ರು ನಿಂತಿರುವಾಗ ನಮಗೆ ಇಲ್ಲೊಂದು ಸೇಫ್ ಝೋನ್ ಇದೆ ಅಂತ ಹೇಳಿ ಅವರು ನಿರಾತಂಕವಾಗಿ ಬರ್ತಾನೆ ಇದ್ದಾರೆ. ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಅಕ್ರಮವಾಗಿ ಬರ್ತಾ ಇದ್ದಾರೆ ಅಂತ ಸುದ್ದಿಗಳು ಬಿತ್ತರವಾದ್ರೂ ಕೂಡ ಬರ್ತಾ ಇದ್ದಾರೆ ಅಂತಂದರೆ ನಮ್ಮವರೇ ಈ ರಾಜ್ಯವನ್ನು ಆಳ್ತಾ ಇದ್ದಾರೆ ಅಂತ ಅವರಿಗೂ ಚೆನ್ನಾಗಿ ಗೊತ್ತಿದೆ.